ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 8ನೇ ತರಗತಿಯ ಅಧ್ಯಾಯ 13 ಬೆಳಕು ಚಾಪ್ಟರ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಬೆಳಕು ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಬೆಳಕು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಒಂದು ನೈಸರ್ಗಿಕವಾಗಿರುವಂಥ ಒಂದು ಅಂಶ ಆಗಿರುತ್ತೆ. ನಾವು ಸುತ್ತಮುತ್ತಲಿನ ವಸ್ತುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಅದು ಒಂದು ಬೆಳಕಿನ ಕಾರಣದಿಂದ ಮಾತ್ರ. ಹಾಗಿದ್ಮೇಲೆ ಬೆಳಕಿಲ್ಲದೆ ಪ್ರಪಂಚ ಏನಾಗಿರುತ್ತೆ, ಕತ್ತಲೆಯಾಗಿರುತ್ತೆ. ಸೂರ್ಯನು ಭೂಮಿಯ ಪ್ರಮುಖ ಬೆಳಕಿನ ಮೂಲವಾಗಿದೆ. ಈ ಅಧ್ಯಾಯದಲ್ಲಿ ನಾವು ಬೆಳಕಿನ ಗುಣಗಳು, ಅದರ ವರ್ತನೆಗಳನ್ನು ನಾವು ತಿಳಿದುಕೊಳ್ತೇವೆ. ಬೆಳಕು ಸರಳ ರೇಖೆಯಲ್ಲಿ ಸಂಚರಿಸುತ್ತದೆ. ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು ಪ್ರತಿಫಲನ ಹೊಂದಿ ಅದು ಕಣ್ಣಿನಲ್ಲಿ ಅದರ ಒಂದು ಪ್ರತಿಬಿಂಬ ನೋಡಿ ನಾವು ವಸ್ತುವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇಡೀ ಪ್ರಪಂಚದಲ್ಲಿ ನಾವು ನೋಡುವಂಥ ಪ್ರತಿಯೊಂದು ವಸ್ತು ಕೂಡ ಬೆಳಕಿನ ಮೇಲೆ ಅವಲಂಬಿತವಾಗಿದೆ. ಬೆಳಕು ಇಲ್ಲದೆ ಹೋದರೆ ಯಾವುದೇ ಒಂದು ವಸ್ತು ಗೋಚರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ನಿಯಮ ಇದೆ, ಪ್ರತಿಫಲನ ನಿಯಮ ಅಥವಾ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ. ಹಾಗಂದ್ರೆ ಏನು ಅಂತ ನೋಡೋದಾದರೆ, ಬೆಳಕು ಒಂದು ಮೃದುವಾದ ಮೇಲ್ಮೈಗೆ ಅಥವಾ ಕನ್ನಡಿಗೆ ತಾಗಿದಾಗ ಅದು ಹಿಂದಿರುಗುತ್ತದೆ. ಇದನ್ನು ಪ್ರತಿಫಲನ ನಿಯಮ ಅಂತೇಳಿ ಕರಿತೀವಿ. ಯಾವುದೇ ಒಂದು ಬೆಳಕಿನ ಕಿರಣ ಕನ್ನಡಿಯ ಮೇಲೆ ಬಿದ್ದು ಅಥವಾ ಸಮತಲದ ಪ್ರತಿಫಲನದ ಮೇಲೆ ಬಿದ್ದು ಅದು ಮತ್ತು ಅದೇ ದಿಕ್ಕಿನಲ್ಲಿ ಅಥವಾ ಅದು ಹಿಂದಿರುಗುವಂಥ ಒಂದು ನಿಯಮಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಪ್ರತಿಫಲನ ನಿಯಮ ಅಂಥೇಳಿ ಕರಿತೀವಿ. ಪ್ರತಿಫಲನ ನಿಯಮ ಅಂತಂದರೆ, ಈಗ ನಾವು ಇದು ಒಂದು ಸಮತಲ ಇದೆ ಅಂತ ಅಂದ್ಕೋಣ. ಇದು ಒಂದು ಸಮತಲ ರೇಖೆ. ಈ ಸಮತಲ ರೇಖೆಯ ಮೇಲೆ ಬೆಳಕು ಬಂದು ಬೀಳುವಂಥ ಒಂದು ಕಿರಣಕ್ಕೆ ನಾವು ಪತನ ಕಿರಣ ಅಂತೇಳಿ ಕರಿತೀವಿ. ಅದೇ ಬೆಳಕು ಮತ್ತೆ ರಿಫ್ಲೆಕ್ಟ್ ಆಗಿ ಹಿಂದಿರುಗುವುದಕ್ಕೆ ನಾವು ಪ್ರತಿಫಲನ ರೇಖೆ ಅಂತ ಹೇಳಿ ಕರಿತೀವಿ. ಸೊ ಈಗ ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ ಉಂಟಾದಂಥ ಒಂದು ಬಿಂದುವಿನ ಮೇಲೆ ನಾವು ಒಂದು ರೇಖೆಯನ್ನು ಎಳಿತೀವಿ. ಇದಕ್ಕೆ ನಾವು ಸಮತಲದಲ್ಲಿ ಇದೆ ಅಂತ ಹೇಳಿ ಅಂತೀವಿ, ಅಥವಾ ನಾರ್ಮಲ್ ಲಂಬರೇಖೆ ಅಂತ ಹೇಳಿ ಕರಿತೀವಿ. ಈ ಲಂಬರೇಖೆಯಲ್ಲಿ ಪತನ ಕಿರಣವು ಮತ್ತು ಪ್ರತಿಫಲನ ಕಿರಣವು ಎರಡೂ ಕೂಡ ಏನಾಗಿರುತ್ತೆ ಅಂದರೆ ಸಮನಾಗಿರುತ್ತೆ. ಅಂದರೆ ರೇ ಆಫ್ ಇನ್ಸಿಡೆಂಟ್ ರೇ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಎರಡೂ ಕೂಡ ಈಕ್ವಲ್ ಆಗಿರುತ್ತೆ. ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಇಲ್ಲಿ ಬರುವಂಥ ಲಂಬ ರೇಖೆ ಇದು ಏನಾಗಿರುತ್ತೆ, ಸಮತಲದಲ್ಲಿ ಇರುತ್ತೆ. ಇದನ್ನು ನಾವು ಪ್ರತಿಫಲನ ನಿಯಮದಲ್ಲಿ ಪತನ ಕೋನ ಮತ್ತು ಪ್ರತಿಫಲನ ಕೋನ ಎರಡೂ ಕೂಡ ಸಮನಾಗಿರುತ್ತದೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಪಾರ್ಶ್ವ ವಿಪರ್ಯ ಅಥವಾ ಲ್ಯಾಟ್ರಲ್ ಇನ್ವರ್ಷನ್ ಅಂತ ಹೇಳಿ ಕರಿತೀವಿ. ಲ್ಯಾಟ್ರಲ್ ಇನ್ವರ್ಷನ್ ಅಂದರೆ ಏನು ಅಂತ ನೋಡೋದಾದರೆ, ಉದಾಹರಣೆಗೆ ನಾವು ಕನ್ನಡಿ ಮುಂದೆ ನಿಂತಾಗ ನಮ್ಮ ಒಂದು ದೇಹದ ಭಾಗಗಳಾದ ಕೈ ನಮ್ಮ ಬಲಗೈ ಮಿರರಲ್ಲಿ ಅಂದರೆ ಸಮತಲ ಪ್ರತಿಫಲನದಲ್ಲಿ ಕನ್ನಡಿಯಲ್ಲಿ ನಮ್ಮ ಬಲಗೈ ಎಡಗೈಯಾಗಿ ಕಾಣಿಸುತ್ತೆ, ಎಡಗೈ ಬಲಗೈಯಾಗಿ ಕಾಣುತ್ತೆ. ಹಾಗಾಗಿ ಬಲ ಮತ್ತು ಎಡ ಪಾರ್ಶ್ವಗಳು ಅದಲು ಬದಲಾಗುವಂಥ ಒಂದು ಪ್ರಕ್ರಿಯೆಗೆ ನಾವು ಪಾರ್ಶ್ವ ವಿಪರ್ಯ ಅಂತ ಹೇಳಿ ಕರಿತೀವಿ. ಆದರೆ ಟಾಪ್ ಬಾಟಮು ಇದ್ದಾಗಿರುತ್ತೆ, ಆದರೆ ಲೆಫ್ಟ್ ರೈಟ್ ಮಾತ್ರ ಚೇಂಜ್ ಆಗಿರುತ್ತೆ. ಇದಕ್ಕೆ ನಾವು ಪಾರ್ಶ್ವ ವಿಪರ್ಯ ಅಥವಾ ಲ್ಯಾಟ್ರಲ್ ಇನ್ವರ್ಷನ್ ಅಂತ ಹೇಳಿ ಕರಿತೀವಿ. ಈಗ ಉದಾಹರಣೆ ಅದು ಹೇಳಿದಾಗೆ ನಮ್ಮ ಬಲಗೈಯನ್ನು ಎತ್ತಿದರೆ ಕನ್ನಡಿಯಲ್ಲಿ ಅದು ಎಡಗೈಯಾಗಿ ಕಾಣುತ್ತದೆ. ಈ ರೀತಿಯಾಗಿ ಉದಾಹರಣೆಯನ್ನು ನೋಡ್ಬೋದು. ಲೆಫ್ಟ್ ರೈಟ್ ಓನ್ಲಿ ಚೇಂಜ್ ಆಗೋದಕ್ಕೆ ನಾವು ಲ್ಯಾಟ್ರಲ್ ಇನ್ವರ್ಷನ್ ಅಥವಾ ಪಾರ್ಶ್ವ ವಿಪರ್ಯ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಇನ್ನೊಂದು ಹೇಳೋದಾದರೆ, ಆ್ಯಂಬುಲೆನ್ಸ್ ವಾಹನದ ಮೇಲೆ ಅಕ್ಷರವನ್ನು ಆ್ಯಂಬುಲೆನ್ಸ್ ಅಂದರೆ ಲ್ಯಾಟ್ರಲ್ ಇನ್ವರ್ಷನ್ ಆಗಿ ಬರೆದಿರ್ತಾರೆ. ಅದನ್ನು ಮಿರರಲ್ಲಿ ನೋಡಿದಾಗ ಅದು ಆ್ಯಂಬುಲೆನ್ಸ್ ಅಂತ ಹೇಳಿ ನಮಗೆ ಕರೆಕ್ಟಾಗಿ ಕಾಣುತ್ತೆ. ಇದು ಕನ್ನಡಿ ಮೇಲೆ ನೋಡಿದಾಗ ಆ್ಯಂಬುಲೆನ್ಸ್ ಎನ್ನುವುದನ್ನು ತೋರಿಸುತ್ತೆ. ಸೊ ನೆಕ್ಸ್ಟು ಅನಿಯಮಿತ ಪ್ರತಿಫಲನ ಅಥವಾ ಇರ್ರೆಗ್ಯುಲರ್ ಆರ್ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಅಂತ ಹೇಳಿ ನೋಡೋದಾದರೆ, ಅನಿಯಮಿತ ಪ್ರತಿಫಲನ ಅಥವಾ ಇರ್ರೆಗ್ಯುಲರ್ ಆರ್ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಏನರ್ಥ ಅಂದರೆ,
ಒಂದು ಅಸಮತಲದ ಮೇಲ್ಮೈ ಮೇಲೆ ಬೆಳಕು ಬಿದ್ದಾಗ ಅದು ಪ್ರತಿಫಲನ ಕಿರಣಗಳು ವಿವಿಧ ದಿಕ್ಕುಗಳಲ್ಲಿ ಚಲಿಸುವಂಥ ಅಥವಾ ಚದುರಿಸುವಂಥ ಒಂದು ಘಟನೆಗೆ ಅನಿಯಮಿತ ಪ್ರತಿಫಲನ ಅಂತ ಹೇಳಿ ಕರಿತೀವಿ. ಅದು ಹೇಗೆ ಉಂಟಾಗತ್ತೆ ಅಂತ ನೋಡೋದಾದ್ರೆ ನಾವೀಗ ಒಂದು ಚಿತ್ರವನ್ನು ಗಮನಿಸುವುದರ ಮೂಲಕ ಅದನ್ನು ತಿಳ್ಕೊತಾ ಹೋಗೋಣ. ಅನಿಯಮಿತ ಅಂದಾಗ ಈ ರೀತಿಯಾಗಿ ಅಲ್ಲದೇ ಇರುವಂಥ ಒಂದು ಸಮತಲ, ಅಂದರೆ ಈ ರೀತಿಯಾಗಿ ರಫ್ ಆಗಿರುವಂಥ ಒಂದು ಸರ್ಫೇಸ್ ಮೇಲೆ ಬೆಳಕಿನ ಕಿರಣ ಬಿದ್ದಾಗ, ರಫ್ ಸರ್ಫೇಸ್ ಇದೆ, ಈ ರೀತಿಯಾಗಿ ರಫ್ ಸರ್ಫೇಸ್ ಇದೆ, ನಿಯಮಿತವಾಗಿ ಆಗಿಲ್ಲ. ನಿಯಮಿತ ಅಂದರೆ ಪ್ಲೇನ್ ಆಗಿರುವಂಥದ್ದು, ಅನಿಯಮಿತವಂದರೆ ಅದು ಪ್ಲೇನ್ ಆಗಿ ಇಲ್ಲದೆ ಇರುವಂಥದ್ದು. ಈ ಒಂದು ಸರ್ಫೇಸು ಅನಿಯಮಿತವಾಗಿದ್ದಾಗ ಈ ಒಂದು ಸರ್ಫೇಸ್ ಮೇಲೆ ಬೆಳಕು ಬಿದ್ದಾಗ ಅದು ವಿವಿಧ ದಿಕ್ಕುಗಳಲ್ಲಿ ಚೆದರಿ ಅಥವಾ ವಿವಿಧ ದಿಕ್ಕುಗಳಲ್ಲಿ ಅದು ಪ್ರತಿಫಲನ ಹೊಂದಿ ಅದು ಬೇರೆ ಬೇರೆ ದಿಕ್ಕುಗಳಲ್ಲಿ ಚಲಿಸುವಂಥದ್ದಕ್ಕೆ ನಾವು ಅನಿಯಮಿತ ಪ್ರತಿಫಲನ. ಅಂದರೆ ಅಲ್ಲಿ ಇನ್ಸಿಡೆಂಟ್ ರೇ ಏನಾಗಿರುತ್ತೆ, ನಿಯಮಿತವಾಗಿರುತ್ತೆ, ಆದರೆ ಪ್ರತಿಫಲನ ಪತನ ಕಿರಣ ನಿಯಮಿತವಾಗಿದ್ದರೂ ಕೂಡ ಪ್ರತಿಫಲನ ಕಿರಣಗಳು ಬೇರೆ ಬೇರೆ ದಿಕ್ಕುಗಳಲ್ಲಿ ಚದರಿ ಹೋಗುವಂಥದ್ದಕ್ಕೆ ನಾವು ಅನಿಯಮಿತ ಪ್ರತಿಫಲನ ಅಂತ ಹೇಳಿ ಕರಿತೀವಿ. ಇದು ಒರಟಾದ ಅಥವಾ ಅನಿಯಮಿತ ಸಮತಲದಿಂದ ಪ್ರತಿಫಲನಗೊಂಡ ಕಿರಣಗಳು ಸಮಾನಾಂತರವಾಗಿದ್ದರೆ ಈ ಪ್ರತಿಫಲನವನ್ನು ಚದುರಿದ ಅಥವಾ ಅನಿಯಮಿತ ಪ್ರತಿಫಲನ ಅಂತ ಹೇಳಿ ಕರಿತೀವಿ. ಇನ್ನೊಂದೆಡೆ ನೋಡೋದಾದರೆ ದರ್ಪಣ ಅಥವಾ ನುಣುಪಾದ ಮೇಲ್ಮೈನ ಉಂಟಾಗುವಂಥ ಪ್ರತಿಫಲನಕ್ಕೆ ನಾವು ನಿಯತ ಪ್ರತಿಫಲನ ಅಂತ ಹೇಳಿ ಕರಿತೀವಿ. ನಿಯತ ಪ್ರತಿಫಲನ ಅಂತಂದರೆ ಈಗ ನಮ್ಮ ಮೇಲೆ ಯಾವುದೇ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಆ ಬೆಳಕಿನ ಪ್ರತಿಫಲನವು ಕನ್ನಡಿಯ ಮೇಲೆ ನಾವು ನೋಡಿದಾಗ ಆ ವಸ್ತುವಿನ ಪ್ರತಿಬಿಂಬದಂತೆಯೇ ಕನ್ನಡಿಯಲ್ಲಿ ಕಾಣುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ದರ್ಪಣ ಅಥವಾ ಮಿರರ್ ಅಂತ ಏನು ಹೇಳ್ತೀವಿ, ಇದು ಕರೆಕ್ಟಾಗಿ ನಿಯಮಿತವಾಗಿ ಪ್ರತಿಫಲನಗೊಂಡಿರುವಂಥ ಇಮೇಜನ್ನು ಇದು ಕೊಡುತ್ತೆ. ಹಾಗಾಗಿ ನಾವು ನಿಯತ ಪ್ರತಿಫಲನಕ್ಕೆ ನಾವು ಒಂದು ಇಮೇಜನ್ನು, ಮಿರರನ್ನು ಕರೆಕ್ಟಾಗಿರುವಂಥ ಎಕ್ಸಾಂಪಲನ್ನು ಇಲ್ಲಿ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಏನಪ್ಪ ಅಂದರೆ ಸ್ವಯಂ ಪ್ರಕಾಶಕ ವಸ್ತುಗಳು. ಸ್ವಯಂ ಪ್ರಕಾಶಕ ವಸ್ತುಗಳು ಅಂದರೆ ಏನಪ್ಪ ಅಂದರೆ ಪ್ರತಿಫಲಿತ ಬೆಳಕಿನಿಂದ ನೀವು ಸುತ್ತಲಿನ ಬಹುತೇಕ ವಸ್ತುಗಳನ್ನು ನೋಡ್ತೀವಿ. ಈಗ ಸಾಮಾನ್ಯವಾಗಿ ರಾತ್ರಿ ಹೊತ್ತಲ್ಲಿ ನಮಗೆ ಬೆಳಕು ಇಲ್ಲದೆ ಹೋದರೆ ಯಾವುದೇ ಒಂದು ವಸ್ತು ಕಾಣೋದಿಲ್ಲ. ಆದರೆ ಎಲ್ಲ ವಸ್ತುಗಳು ಗೋಚರಿಸುವುದು ಯಾವಾಗ, ಹಗಲಿನಲ್ಲಿ ಅಥವಾ ಯಾವುದೇ ಒಂದು ಟಾರ್ಚ್ ಇರಲಿ, ಯಾವುದೇ ಒಂದು ದೀಪದ ಸಹಾಯದಿಂದ ನಾವು ಏನು ಮಾಡ್ತೀವಪ್ಪ ಅಂದರೆ ಬೇರೆವಾದ ವಸ್ತುಗಳನ್ನು ಗಮನಿಸ್ತೀವಿ. ಯಾವ ವಸ್ತುವು ತನ್ನ ಮೂಲಕ ಬೆಳಕನ್ನು ಹೊರಸೂಸುತ್ತೆ ಅವುಗಳಿಗೆ ನಾವು ಸ್ವಯಂ ಪ್ರಕಾಶಕ ವಸ್ತುಗಳಂತ ಹೇಳಿ ಕರಿತೀವಿ. ಉದಾಹರಣೆಗೆ ಇಲ್ಲಿ ಸೂರ್ಯ, ಬೆಂಕಿ, ಮೇಣದ ಬತ್ತಿಯ ಜ್ವಾಲೆ, ವಿದ್ಯುತ್ ಬಲ್ಬ್ ಇಂತಹ ವಸ್ತುಗಳಿಗೆ ಸ್ವಯಂ ಪ್ರಕಾಶಕ ವಸ್ತುಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವು ನಿಯತ ಪ್ರತಿಫಲನಕ್ಕೂ ಉದಾಹರಣೆಯನ್ನು ನೋಡ್ಕೋಬೋದು. ಸಮತಲ ಮೇಲ್ಮೈ ಮೇಲೆ ಬೆಳಕು ಬಿದ್ದಾಗ ಅದು ಪ್ರತಿಫಲನ ಕಿರಣಗಳು ಒಂದೇ ದಿಕ್ಕಿನಲ್ಲಿ ಸಮಾನಾಂತರವಾಗಿ ಹಿಂದಿರುಗುವ ಘಟನೆಯನ್ನು ನಿಯತ ಪ್ರತಿಫಲನ ಅಂತ ಹೇಳಿ ಕರಿತೀವಿ. ಅದು ಹೇಗೆ ಉಂಟಾಗುತ್ತೆ ಅಂತ ನೋಡೋದಾದರೆ ಅಲ್ಲಿ ಮೃದುವಾಗಿರುವಂಥ ಕನ್ನಡಿ ಆಗಿರ್ಬೋದು, ಬೆಳಕು ಕಿರಣಗಳು ಮೇಲೆ ಬಿದ್ದಾಗ ಪ್ರತಿಫಲನ ಕಿರಣಗಳು ಸಮಾನಾಂತರವಾಗಿ ಒಂದೇ ದಿಕ್ಕಿನಲ್ಲಿ ಹೋಗುತ್ತವೆ. ಆದ್ದರಿಂದ ಸ್ಪಷ್ಟವಾದ ಪ್ರತಿಬಿಂಬವನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಕನ್ನಡಿ ಅಥವಾ ಮಿರರ್, ಹೊಳೆಯುವ ಲೋಹದ ಮೇಲ್ಮೈ, ನಿಶ್ಚಲವಾದ ನೀರಿನ ಮೇಲ್ಮೈನ ನಿಯತವಾಗಿರುವಂಥ ಪ್ರತಿಬಿಂಬದಿಂದ ನಾವು ವಸ್ತುಗಳನ್ನು ನೋಡ್ಬೋದು, ಪ್ರತಿಬಿಂಬವನ್ನು ನೋಡ್ಬೋದು. ಸ್ವಯಂ ಪ್ರಕಾಶಕ ವಸ್ತುಗಳನ್ನು ನೋಡಿದ್ದೀವಿ. ತಮ್ಮಿಂದಲೇ ಬೆಳಕನ್ನು ಹೊರಸೂಸುವ ವಸ್ತುಗಳನ್ನು ಸ್ವಯಂ ಪ್ರಕಾಶಕ ವಸ್ತುಗಳು ಅಂತ ಹೇಳಿ ಕರಿತೀವಿ. ಇನ್ನೊಂದು ಬೆಳಕಿನ ಅವಶ್ಯಕತೆ ಇಲ್ಲದೆ, ಯಾವುದೇ ಒಂದು ಬೇರೆ ಬೆಳಕಿನ ವಸ್ತುವಿನ ಅವಶ್ಯಕತೆ ಇಲ್ಲದೆ ತನ್ನ ಮೂಲಕ ತಾವು ಬೆಳಕನ್ನು ಹೊರಸೂಸುವಂತಹ ಒಂದು, ಈಗ ಉದಾಹರಣೆಗೆ ಸೂರ್ಯ, ವಿದ್ಯುತ್ ದೀಪ, ಮೇಣದ ಬತ್ತಿ ಜ್ವಾಲೆ, ನಕ್ಷತ್ರಗಳು ಇವುಗಳು ಏನಾಗಿರ್ತಾವಪ್ಪ ಅಂದರೆ ಸ್ವತಃ ತಾವು ಏನು ಮಾಡ್ತಾವಪ್ಪ ಅಂದರೆ ಬೆಳಕನ್ನು ಹೊರಸೂಸ್ತವೆ. ಆದರೆ ನಾವಿಲ್ಲಿ ಗ್ರಹಗಳನ್ನು ಕೂಡ ನಾವು ನೋಡ್ತೀವಿ. ಅದು ಬೆಳಕಿನ ಸಹಾಯದಿಂದ ಮಾತ್ರ ಸಾಧ್ಯ ಆಗುತ್ತೆ. ಬೆಳಕು ಅಂದರೆ ಸೂರ್ಯನ ಬೆಳಕು ಆ ಗ್ರಹಗಳ ಮೇಲೆ ಬಿದ್ದು ಆ ಗ್ರಹಗಳು ಗೋಚರಿಸುವಂಥದ್ದು. ಇದು ಇಲ್ಲಿ ನಾವು ನೋಡುವಂಥದ್ದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಪೆರಿಸ್ಕೋಪ್. ಪೆರಿಸ್ಕೋಪ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಪೆರಿಸ್ಕೋಪ್ ಎಂದರೆ ಅಡ್ಡಿಯ ಹಿಂದೆ ಅಥವಾ ಎತ್ತರದ ಗೋಡೆಯ ಮೇಲೆ ಇರುವಂಥ ವಸ್ತುಗಳನ್ನು ನೋಡಲಿಕ್ಕೆ ನಾವು ಬಳಸುವಂಥ ಸಾಧನ ಏನಾಗಿರುತ್ತೆ,
ಪೆರಿಸ್ಕೋಪ್ ಅಂತ ಹೇಳಿ ಇರುತ್ತೆ. ಇದು ಒಂದು ಉದ್ದವಾದ ಪೈಪ್ ಅಥವಾ ಡಬ್ಬಿ. ಅದರೊಳಗೆ 45 ಡಿಗ್ರಿ ಕೋನದಲ್ಲಿ 2 ಸಮತಲ ಕನ್ನಡಿಗಳನ್ನು ಇರಿಸಿ ಕನ್ನಡಿಗಳು ಪರಸ್ಪರ ಸಮಾನಾಂತರವಾಗಿರುವಂತೆ ಜೋಡಿಸಬೇಕು. ಈಗ ಈ ರೀತಿಯಾಗಿ ಇದು ಪೆರಿಸ್ಕೋಪ್ ಎನ್ನುವಂಥದ್ದು ಜೆಡ್ ಆಕಾರದಲ್ಲಿ ಇರುವಂಥದ್ದು. ಜೆಡ್ ಅಂದರೆ ಈಗ 2 ವರ್ಟೆಕ್ಸ್ಗಳು ಕೂಡ ಏನಾಗಿರಬೇಕಪ್ಪ ಅಂದರೆ ಸಮಾನಾಂತರವಾಗಿರಬೇಕು. ಈ ಜೆಡ್ ರೂಪದಲ್ಲಿ ಕೂಡ ಇದ್ದರು. ಇದು ಒಂದು ಸರ್ಫೇಸು. ಇಲ್ಲಿ ಬರುವಂಥ 2 ವರ್ಟೆಕ್ಸ್, ಈ ವರ್ಟೆಕ್ಸ್ ಎರಡೂ ಕೂಡ ಸಮಾನಾಂತರದಲ್ಲಿರಬೇಕು. ಯಾಕಪ್ಪ ಅಂದರೆ ಇಲ್ಲಿ ಈ ವರ್ಟೆಕ್ಸ್ಗಳಲ್ಲಿ 45 ಡಿಗ್ರಿ ಕಾರ್ನರಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಮಿರರ್ಗಳನ್ನು ಅಳವಡಿಸಿರ್ತೀವಿ. ಆ ಮಿರರ್ಗಳು 45 ಡಿಗ್ರಿ ಕೋನದಲ್ಲಿ ಇರಬೇಕಾಗತ್ತೆ. ಸೊ ಒಂದರ ಮೇಲೆ ಮೂಡಿರುವಂಥ ಪ್ರತಿಬಿಂಬ ಇನ್ನೊಂದು ಕನ್ನಡಿಗೂ ಕೂಡ ಅದು ಬಿದ್ದು ಇಮೇಜ್ ಕಾಣಿಸುವಂಥದ್ದು. ಈ ರೀತಿಯಾಗಿ ಪೆರಿಸ್ಕೋಪನ್ನು ರೆಡಿ ಮಾಡಿರ್ತಾರೆ. ಸೊ ಇಲ್ಲಿ ಗೋಡೆಯ ಹಿಂಭಾಗದಲ್ಲಿ ನಡೆಯುವಂಥ ವಸ್ತುವನ್ನು ಈ ರೀತಿಯಾಗಿ ಪೆರಿಸ್ಕೋಪ್ ಮೂಲಕ ಅದನ್ನು ನೋಡಿದಾಗ ಇಲ್ಲಿ ನಡೆಯುವಂಥ ಆಬ್ಜೆಕ್ಟ್ ಏನಾದರೂ ಒಂದು ಕೆಲಸ ನಡೀತಾ ಇದ್ದರೆ ವೀಕ್ಷಣೆ ಮಾಡುವಂಥ ವ್ಯಕ್ತಿ ಇಲ್ಲಿದ್ದರೆ ಆ ವೀಕ್ಷಣೆ ಮಾಡುವಂಥ ಇಲ್ಲಿ ನಡೆಯುವಂಥ ಆಬ್ಜೆಕ್ಟ್ಗಳು ಈ ಒಂದು ಮಿರರ್ ಮೇಲೆ ಕಾಣಿಸುತ್ತೆ. ಇಲ್ಲಿಂದ ಪ್ರತಿಫಲನ ಹೊಂದಿ ಆಬ್ಜೆಕ್ಟು ಇಲ್ಲಿಂದ ಈ ರೀತಿಯಾಗಿ ಕಾಣುತ್ತೆ. ಸೊ ಈ ರೀತಿಯಾಗಿ ಕಾಣೋದಕ್ಕೆ ಪೆರಿಸ್ಕೋಪ್ ಅಂತ ಹೇಳಿ ಕರಿತೀವಿ. ಅಥವಾ ಸೈನಿಕರು ತಮ್ಮ ಯುದ್ಧದ ಸಂದರ್ಭದಲ್ಲಿ ಶತ್ರುಗಳನ್ನು ಹೊಡಿಲಿಕ್ಕೆ, ದೂರದಿಂದ ಶತ್ರುಗಳನ್ನು ಗಮನಿಸಲಿಕ್ಕೆ ಈ ಪೆರಿಸ್ಕೋಪನ್ನು ಯೂಸ್ ಮಾಡ್ಬೋದು. ಸೊ ಕಾರ್ಯವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ನೋಡಿದಾಗ ಇಲ್ಲಿ ಕನ್ನಡಿಗೆ ಬೆಳಕು ಬಿದ್ದಾಗ ಅದು ಬೆಳಕಿನ ಕನ್ನಡಿಗೆ ಪ್ರತಿಫಲಿತವಾಗುತ್ತದೆ. ನಂತರ ಬೆಳಕು ಕಣ್ಣುಗಳಿಗೆ ಬರುತ್ತೆ. ಇದು ನಿಯತ ಪ್ರತಿಫಲನ ನಿಯಮದ ಒಂದು ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಉದಾಹರಣೆಗೆ ಎಲ್ಲಿ ಉಪಯೋಗ ಆಗುತ್ತೆ ಅಂದರೆ ಜಲಾಂತರ್ಗಾಮಿ ನೌಕೆಗಳಲ್ಲಿ, ಅಂದರೆ ಸಬ್ಮರೀನಲ್ಲಿ ಏನಾಗುತ್ತೆ ಅಂದರೆ ನೀರಿನ ಆಳದಲ್ಲಿ ಏನಾಗಿರುತ್ತೆ ಅಂದರೆ ಸಬ್ಮರೀನ್ಗಳು ಇರ್ತವೆ, ನೌಕೆಗಳು. ನೀರಿನ ಹೊರಭಾಗದಲ್ಲಿ ಏನು ಚಟುವಟಿಕೆ ನಡೆಯುತ್ತೆ ಅನ್ನೋದನ್ನು ಗಮನಿಸಲಿಕ್ಕೆ ಈ ಒಂದು ಪೆರಿಸ್ಕೋಪನ್ನು ಯೂಸ್ ಮಾಡ್ತಾರೆ. ಯುದ್ಧದ ಸಂದರ್ಭದಲ್ಲಿ ಸೈನಿಕರು ಗೋಡೆ ಹಿಂದೆ ನೋಡಲು ಇದನ್ನು ಬಳಸ್ತಾರೆ. ಭದ್ರತಾ ಉಪಯೋಗಗಳಲ್ಲಿ ಕೂಡ ಇದನ್ನು ಬಳಸುವಂಥದ್ದು. ನೆಕ್ಸ್ಟು ಇನ್ನೊಂದು ಆಪ್ಟಿಕಲ್ಲಿ ಇನ್ಸ್ಟ್ರೂಮೆಂಟ್, ಅಂದರೆ ಬೆಳಕಿನ ಸಹಾಯದಿಂದ ಕೆಲಸ ಮಾಡುವಂಥ ಇನ್ಸ್ಟ್ರೂಮೆಂಟ್ ಏನಪ್ಪ ಅಂದರೆ ಕೆಲಿಡೋಸ್ಕೋಪಿ ಅಂದರೆ ಏನಪ್ಪ ಅಂದರೆ ಕೆಲಿಡೋಸ್ಕೋಪಿ ಅಂದರೆ 3 ಸಮತಲ ಕನ್ನಡಿಗಳನ್ನು ಬಳಸಿ ವಿವಿಧ ಬಣ್ಣಗಳ ಸುಂದರವಾದ ವಿನ್ಯಾಸಗಳನ್ನು ಅಥವಾ ಪ್ಯಾಟರ್ನ್ಗಳನ್ನು ಕಾಣುವಂಥ ವಿಧಾನಕ್ಕೆ ನಾವು ಕೆಲಿಡೋಸ್ಕೋಪ್ ಅಂತ ಹೇಳಿ ಕರಿತೀವಿ. ಓಕೆ, ಈಗ ಕೆಲಿಡೋಸ್ಕೋಪನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡ್ತಾ ಹೋದಾಗ ಒಂದೇ ಸಮಾಂತರದಲ್ಲಿರುವಂತಹ ಆಯತಾಕಾರದ 3 ಕನ್ನಡಿಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಅವುಗಳನ್ನು ಜೋಡಿಸಿ ಅದರ ಸುತ್ತಲೂ ಒಂದು ಕಾರ್ಡ್ ಶೀಟ್ ಅಥವಾ ಕಲರ್ ಪೇಪರಿಂದ ಅದನ್ನ ಬೈಂಡ್ ಮಾಡಿ ಒಂದು ಕಡೆಗೆ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು, ಇನ್ನೊಂದು ಕಡೆಗೆ ಒಂದು ನಮಗೆ ಕಾಣುವಷ್ಟು ಒಂದು ಚಿಕ್ಕದಾದ ಹೋಲನ್ನು ಇಲ್ಲಿ ತೆಗಿಬೇಕು. ಸೊ ಅದರಲ್ಲಿ ಏನು ಮಾಡಬೇಕಂತ ಕಲರ್ ಆಗಿರುವಂತಹ ಥರ್ಮಾಕೋಲ್ ಪೇಪರ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಬಣ್ಣದ ಪೇಪರ್ ಬಾಲ್ಸ್ಗಳ ಚಿಕ್ಕ ಬಾಲ್ಸ್ಗಳನ್ನು ಮಾಡಿ ಈ ಒಂದು ಕೆಲಿಡೋಸ್ಕೋಪಿಯಲ್ಲಿ ಹಾಕಿದಾಗ ಆ ಒಂದು ಕೆಲಿಡೋಸ್ಕೋಪನ್ನು ನಾವು ಏನು ಮಾಡಬೇಕು, ಶೇಕ್ ಮಾಡಿದಾಗ ಬೇರೆ ಬೇರೆ ರೀತಿಯಾದ ವಿನ್ಯಾಸಗಳನ್ನು, ಡಿಸೈನ್ಸ್ಗಳನ್ನು ಈ ಒಂದು ಕೆಲಿಡೋಸ್ಕೋಪಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಬೆಳಕಿನ ಪ್ರತಿಫಲನದಿಂದಾಗಿ ಮೂಡುವಂಥ ವಿನ್ಯಾಸ ಏನಾಗಿರುತ್ತೆ ಅಂದರೆ ಪ್ರತಿ ಬಾರಿಯೂ ಬೇರೆ ಬೇರೆ ರೀತಿಯಾದ ವಿನ್ಯಾಸಗಳನ್ನು ಪಡಿತೀವಿ. ಒಂದು ಬಾರಿ ಬಂದ ವಿನ್ಯಾಸ ಮತ್ತೊಂದು ಸಾರಿ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಕೆಲಿಡೋಸ್ಕೋಪಿಯ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಗುಣಲಕ್ಷಣವಾಗಿದೆ. ಈ ರೀತಿಯಾಗಿ ಕೆಲಿಡೋಸ್ಕೋಪನ್ನು ತಯಾರು ಮಾಡ್ತಾರೆ. ಸೊ ಇದನ್ನು ಕೆಲಿಡೋಸ್ಕೋಪಿಯನ್ನು ಮಾಡುವಂಥ ವಿಧಾನ ತುಂಬ ಸರಳವಾಗಿದೆ. ಇದನ್ನು ನೋಡಿಕೊಂಡು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ಅದರಿಂದ ಇದರಲ್ಲಿ ಬರುವಂಥ ವಿನ್ಯಾಸ ಅಂದರೆ ಡಿಸೈನ್ಸ್ಗಳು, ಕಲರ್ ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ. ಅದು ಯಾವ ರೀತಿಯಾಗಿ ಇರುತ್ತೆ ಅದನ್ನು ಇಂಟ್ರೆಸ್ಟಿಂಗಾಗಿ ನೀವು ಕಲಿಬೇಕಾದ್ರೆ ಈ ರೀತಿಯಾಗಿ ಮಾಡಿ ನೋಡ್ಬೋದು. ಈ ಒಂದು ಕೆಲಿಡೋಸ್ಕೋಪಿಯ ಉಪಯೋಗ ಏನಪ್ಪ ಅಂದರೆ ಸುಂದರವಾದ ಆಟಿಕೆಗಳನ್ನು ತಯಾರಿಸಲಿಕ್ಕೆ ಮತ್ತು ವಿನ್ಯಾಸ ಮತ್ತು ಅಲಂಕಾರಿಕ ಮಾದರಿಗಳನ್ನು ರೂಪಿಸಲಿಕ್ಕೆ, ಮಕ್ಕಳಲ್ಲಿ ಕ್ರಿಯೇಟಿವಿಟಿಯನ್ನು ಹೆಚ್ಚಿಸಲಿಕ್ಕೆ ಈ ಒಂದು ಕೆಲಿಡೋಸ್ಕೋಪಿಯನ್ನು ಏನು ಮಾಡ್ತಾರೆ ಅಂದರೆ ರೆಡಿ ಮಾಡ್ತಾರೆ. ಈಗ ಸೂರ್ಯನ ಬಗ್ಗೆ ತಿಳ್ಕೊತ ಹೋಗೋಣ. ಯಾಕೆ ನಾವು ಸೂರ್ಯನ ಬೆಳಕಿನ ಬಗ್ಗೆ ಸ್ಟಡಿ ಮಾಡಬೇಕಪ್ಪ ಅಂದರೆ ಈ ಬೆಳಕು ಚಾಪ್ಟ್ರಲ್ಲಿ ಮುಖ್ಯವಾಗಿ ನಾವು ಭೂಮಿಯ ಮೇಲೆ ಪ್ರತಿಯೊಂದು ಯಾವುದೇ ಒಂದು ವಸ್ತುವನ್ನು ನೋಡಬೇಕಾದ್ರೆ ನಾವು ಮುಖ್ಯವಾಗಿ ನಮಗೇನು ಬೇಕಾಗುತ್ತೆ, ಬೆಳಕು ಬೇಕಾಗಿರುತ್ತೆ. ಸೊ ಬೆಳಕು ಯಾವುದೇ ಒಂದು ವಸ್ತುವಿನ ಮೇಲೆ ಹೋಗಿ ಬಿದ್ದಾಗ ಆ ವಸ್ತುವಿನ ಪ್ರತಿಬಿಂಬ ನಮ್ಮ ಕಣ್ಣಿನ ಮೇಲೆ ಮೂಡಿದಾಗ ಈ ಒಂದು
ವಸ್ತುವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಸೂರ್ಯನ ಬೆಳಕು ಅಂದರೆ ಏನು? ಸೂರ್ಯನಿಂದ ಭೂಮಿಗೆ ಬರುತ್ತಿರುವಾಗ ಬೆಳಕನ್ನು ಸೂರ್ಯನು ಬೆಳಕು ಎಂದು ಕರೆಯುತ್ತೇವೆ. ಇದು ನಮ್ಮ ಭೂಮಿಯ ಒಂದು ಮುಖ್ಯ ಬೆಳಕಿನ ಶಕ್ತಿಯ ಮೂಲವಾಗಿದೆ. ಹಾಗಾದರೆ ಸೂರ್ಯನ ಬೆಳಕಿನ ಸ್ವಭಾವ ಏನಿದೆ ಅಂದರೆ ಸೂರ್ಯನ ಬೆಳಕು ಬಿಳಿ ಬೆಳಕು ಆಗಿದೆ. ಇದು 7 ಬಣ್ಣಗಳ ಒಂದು ಸಮೂಹವಾಗಿದೆ. ಸೂರ್ಯನ ಬೆಳಕು ಬಿಳಿ ಬೆಳಕು ಆಗಿದೆ. ಇದು 7 ಬಣ್ಣಗಳಿಂದ ಒಂದು ಸಮೂಹ ಆಗಿದೆ. 7 ಬಣ್ಣಗಳು ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಇದನ್ನು ವರ್ಣವಿಚ್ಛೇದ ಅಥವಾ ಡಿಸ್ಪರ್ಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಈ ಒಂದು ಬಿಳಿ ಬೆಳಕು ಯಾವುದೇ ಒಂದು ನೀರಿನ ಹನಿಯಲ್ಲಿ ಅಥವಾ ಆಶ್ರಯದ ಮೂಲಕ ಹಾದು ಹೋದಾಗ ಆ ಬಿಳಿ ಬೆಳಕು ಏನಾಗುತ್ತೆ ಅಂದರೆ 7 ಬಣ್ಣಗಳಾಗಿ ಹೊಡೆಯುತ್ತೆ. ಇದಕ್ಕೆ ನಾವು ಸೂರ್ಯನ ಬೆಳಕು ವಿಸಿಬಲ್ ಲೈಟ್ ಅಂತ ಹೇಳಿ ಕರಿತೀವಿ. ಸೂರ್ಯನ ಬೆಳಕಿನಲ್ಲಿ ಹಲವಾರು ರೀತಿಯಾದ ಬೆಳಕುಗಳಿರ್ತವೆ. ನಮಗೆ ಕಣ್ಣಿಗೆ ಕಾಣಿಸುವಂಥ ಬೆಳಕು ಏನಪ್ಪ ಅಂದರೆ ವಿಸಿಬಲ್ ಲೈಟ್ ಅಷ್ಟೇ ಆಗಿರುತ್ತೆ. ಹಾಗಾದರೆ ಕಣ್ಣಿಗೆ ಕಾಣದೇ ಇರುವಂಥ ಲೈಟ್ಸ್ಗಳು ಯಾವ್ಯಾವಿದಾವಪ್ಪ ಅಂದರೆ ಎಕ್ಸ್ರೇಸು, ಇನ್ಫ್ರಾರೆಡ್ ರೇಸ್, ಅಲ್ಟ್ರಾವೈಲೆಟ್ ರೇಸ್, ಮೈಕ್ರೋವೇವ್ಸ್, ಈ ರೀತಿಯಾಗಿ ಡಿಫ್ರೆಂಟ್ ವೇವ್ಸ್ಗಳಿದ್ದರೂ ಕೂಡ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಕಾಣುವಂಥದ್ದು ಏನಾಗಿರುತ್ತೆ? ವಿಸಿಬಲ್ ಲೈಟ್ ಆಗಿರುತ್ತೆ. ವಿಸಿಬಲ್ ಲೈಟಲ್ಲಿ ಈ ರೀತಿಯಾದ 7 ಬಣ್ಣಗಳನ್ನು ನಾವು ಕಾಣ್ತೇವೆ. ಈಗ ನಮಗೆ ಬೆಳಕು ಯಾಕೆ ಇಂಪಾರ್ಟೆಂಟ್ಪ ಅಂದರೆ ಇದು ನಮಗೆ ಬೆಳಕನ್ನು ನೀಡುತ್ತೆ. ಸಸ್ಯಗಳಲ್ಲಿ ಆಹಾರವನ್ನು ತಯಾರಿಕೆಗೆ ಸಹಾಯ ಮಾಡುತ್ತದೆ. ಭೂಮಿಗೆ ಉಷ್ಣತೆಯನ್ನು ನೀಡುತ್ತೆ. ದಿನ ಮತ್ತು ರಾತ್ರಿ ಉಂಟಾಗಲು ಈ ಸೂರ್ಯನ ಬಿಸಿಲು ಕಾರಣವಾಗುತ್ತೆ. ಹಾಗಾದರೆ ಬೆಳಕಿನಿಂದ ನಮಗೆ ವಸ್ತುಗಳು ಕಾಣ್ತವೆ ಅಂತ ಹೇಳಿ ಗೊತ್ತಾಯಿತು. ಹಾಗಾದರೆ ಮಾನವನ ಕಣ್ಣಿನಲ್ಲಿ ಯಾವ ರೀತಿಯಾಗಿ ಬೆಳಕು ಕೆಲಸ ಮಾಡುತ್ತೆ? ಹಾಗಾದರೆ ನಮ್ಮ ಕಣ್ಣುಗಳು ಬೇರೆ ಬೇರೆ ರೀತಿಯಾದ ವಸ್ತುಗಳನ್ನು ಯಾವ ರೀತಿಯಾಗಿ ಗುರುತಿಸುವೆ? ಹಾಗಾದರೆ ಮಾನವನಲ್ಲಿ ಇರುವಂಥ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ, ಫಂಕ್ಷನ್ ಯಾವ ರೀತಿಯಾಗತ್ತೆ ಅಂತ ಡೀಟೇಲಾಗಿ ನೋಡ್ತಾ ಹೋಗೋಣ. ಹ್ಯೂಮನ್ ಐ ಅಥವಾ ಮಾನವನ ಕಣ್ಣು. ಮಾನವನ ಕಣ್ಣು ಅಂತಂದರೆ ಮಾನವನ ಕಣ್ಣು ನಮ್ಮ ದೇಹದ ಅತ್ಯಂತ ಮುಖ್ಯವಾದ ದೃಷ್ಟಿ ಅಂಗ. ಇದು ಬೆಳಕನ್ನು ಸ್ವೀಕರಿಸಿ ಅದನ್ನು ಮೆದುಳಿಗೆ ಸಂದೇಶವಾಗಿ ಕಳುಹಿಸಿ ನಮಗೆ ನೋಡುವ ಸಾಮರ್ಥ್ಯವನ್ನು ನೀಡುತ್ತೆ. ಅದೇ ರೀತಿಯಾಗಿ ನೋಡಿದ ವಸ್ತುವನ್ನು ಗುರುತಿಸಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಾಗಾದರೆ ಕಣ್ಣಿನಲ್ಲಿ ಇರುವಂಥ ಮುಖ್ಯವಾದ ಭಾಗಗಳು ಯಾವುವು? ಮೊದಲನೇದಾಗಿ ಕಾರ್ನಿಯ. ಬೆಳಕು ಮೊದಲು ಪ್ರವೇಶಿಸುವಂತಹ ಪಾರದರ್ಶಕ ಭಾಗಕ್ಕೆ ನಾವು ಕಾರ್ನಿಯ ಅಂತ ಹೇಳಿ ಕರಿತೀವಿ. ನಂತರ ಐರಿಸ್ ಎನ್ನುವಂಥ ಭಾಗ ಇದೆ. ಇದು ಕಣ್ಣಿನ ಬಣ್ಣದ ಭಾಗ, ಅಂದರೆ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವಂಥದ್ದು. ಇದು ಕಣ್ಣಿನ ಬಣ್ಣದ ಭಾಗ ಅಂತ ಹೇಳಿ ಕರಿತೀವಿ. ಬೆಳಕಿನ ಪ್ರಮಾಣವನ್ನು ಇದು ನಿಯಂತ್ರಿಸುತ್ತೆ. ಅಂದರೆ ಹಗಲೊತ್ತಲ್ಲಿ ಮತ್ತು ರಾತ್ರಿ ಹೊತ್ತಲ್ಲಿ ನಮ್ಮ ಕಣ್ಣಿನ ಭಾಗವು ಬೇರೆ ಬೇರೆ ರೀತಿಯಾದ ಕೆಲಸವನ್ನು ಮಾಡುತ್ತೆ. ಅಂದರೆ ಜಾಸ್ತಿ ಬೆಳಕು ಬಂದಾಗ ಕಣ್ಣಿಗೆ ಯಾವ ರೀತಿಯಾಗಿ ಕಣ್ಣುಗಳು ಕೆಲಸ ಮಾಡ್ತವೆ ಅಥವಾ ಕಡಿಮೆ ಬೆಳಕಿದ್ದಾಗ ಯಾವ ರೀತಿಯಾಗಿ ಕಣ್ಣುಗಳು ಕೆಲಸ ಮಾಡ್ತವೆ ಅದ್ರ ಬಗ್ಗೆ ಡೀಟೇಲಾಗಿ ಮುಂದೆ ನೋಡ್ತಾ ಹೋಗೋಣ. ಪುಪಿಲ್ಸ್ ಅಂತ ಹೇಳಿರುತ್ತೆ. ಬೆಳಕು ಹೊರ ಹೋಗುವ ಬೆಳಕು ಕಣ್ಣಿನ ಒಳಗಡೆ ಹೋಗುವಂಥ ಒಂದು ಸಣ್ಣದಾದ ರಂಧ್ರಕ್ಕೆ ಪುಪಿಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಲೆನ್ಸಲ್ಲಿ 2 ರೀತಿಯಾದ ಲೆನ್ಸನ್ನು ನೋಡ್ತೀವಿ. ಬೆಳಕನ್ನು ಕೇಂದ್ರೀಕರಿಸುವಂಥ ಒಂದು ಲೆನ್ಸ್, ಇನ್ನೊಂದು ಬೆಳಕನ್ನು ವಿಕೇಂದ್ರೀಕರಿಸುವಂಥ ಲೆನ್ಸ್. ಹಾಗಾಗಿ ಬೆಳಕನ್ನು ಕೇಂದ್ರೀಕರಿಸುವಂಥ ಲೆನ್ಸ್ ಕೂಡ ನಮ್ಮ ಕಣ್ಣಲ್ಲಿ ಇರುತ್ತೆ. ಕಣ್ಣಲ್ಲಿ ಇರುವಂಥ ಲೆನ್ಸ್ ಯಾವುದಾಗಿರುತ್ತೆ ಅಂದರೆ ಕಾನ್ವೆಕ್ಸ್ ಲೆನ್ಸ್, ಅಂದರೆ ಬೆಳಕನ್ನು ಕೇಂದ್ರೀಕರಿಸುವಂಥ ಒಂದು ಲೆನ್ಸ್ ಇರುತ್ತೆ. ಅದೇ ರೀತಿಯಾಗಿ ರೆಟಿನಾ, ಇದು ಬೆಳಕನ್ನು ವಿದ್ಯುತ್ ಸಂದೇಶವಾಗಿ ಪರಿವರ್ತನೆ ಮಾಡುವಂಥ ಒಂದು ಅಂಗ ಆಗಿದೆ. ಆಪ್ಟಿಕ್ ನರ್ವ್ಸ್ ಅಥವಾ ಇದು ಸಂದೇಶವನ್ನು ಮೆದುಳಿಗೆ ಕಳಿಸುವಂಥ ಕೆಲಸವನ್ನು ಮಾಡುತ್ತೆ. ಸೊ ಕಣ್ಣಿನ ಕಾರ್ಯವಿಧಾನ ಯಾವ ರೀತಿಯಾಗಿರುತ್ತೆ ಅಂದರೆ ವಸ್ತುವಿನಿಂದ ಬರುವಂತಹ ಬೆಳಕು, ಯಾವ ವಸ್ತುವನ್ನು ನಾವು ನೋಡ್ತಾ ಇದ್ದೀವಿ ಆ ವಸ್ತುವಿನಿಂದ ಬರುವಂತಹ ಬೆಳಕು ನಮ್ಮ ಒಂದು ಕಣ್ಣಿನ ಕಾರ್ನಿಯ ಭಾಗಕ್ಕೆ ಹೋಗಿ ತಲುಪುತ್ತೆ. ಅಲ್ಲಿಂದ ಪುಪಿಲ್ಸ್ಗೆ, ಅಲ್ಲಿಂದ ಲೆನ್ಸ್ಗೆ, ಅಲ್ಲಿಂದ ರೆಟಿನಾದಿಂದ ಅದು ನೇರವಾಗಿ ಮೆದುಳಿಗೆ ಸಂದೇಶವನ್ನು ಕಳಿಸುತ್ತೆ. ಈಗ ರೆಟಿನಾದಿಂದ ಯಾವ ರೀತಿಯಾಗಿ ಚಿತ್ರ ಉಂಟಾಗುತ್ತೆ ಅಂತ ನೋಡೋದಾದರೆ ಆಪ್ಟಿಕ್ಸ್ ನರ್ವ್ ಮೂಲಕ ಸಂದೇಶಕ್ಕೆ ಹೋಗುತ್ತೆ. ಇದು ವಸ್ತುವನ್ನು ನೋಡುತ್ತೆ. ಅದು ಕಣ್ಣಿನ ಒಂದು ಕೆಲಸ ಆಗಿರುತ್ತೆ. ಇದು ಕಣ್ಣಿನ ಚಿತ್ರವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಭಾಗವನ್ನು ನೋಡ್ಕೋಬೇಕು, ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಅವು ಎಲ್ಲಿ ಇರುತ್ತೆ ಅಂತ ನೋಡ್ಕೋಬೇಕು. ಯಾಕಂದರೆ GPS ಆಗಿರ್ಬೋದು ಅಥವಾ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಕೂಡ ಆಗಿರ್ಬೋದು, ಡಯಾಗ್ರಾಮ್ಸ್ಗಳನ್ನು ಕೇಳ್ತಾರೆ. ಹಾಗಾಗಿ ಕಣ್ಣಿನ ಒಂದು ಚಿತ್ರವನ್ನು ನೋಡ್ತಾ ಹೋಗೋಣ.
ನಮ್ಮ ಒಂದು ಕಣ್ಣಿನ ಚಿತ್ರ ಈ ರೀತಿಯಾಗಿರುತ್ತೆ. ಇಲ್ಲಿ ಮೊದಲಿಗೆ ನಾವು ನೋಡುವಂಥದ್ದು ಕಾರ್ನಿಯ ಇದು ಕಾರ್ನಿಯ ಇಲ್ಲಿ ಈ ಭಾಗದಲ್ಲಿರುತ್ತೆ. ಅದರ ನಂತರ ಬರುವಂಥದ್ದು ವರ್ಣಪಟಲ ಅಥವಾ ಐರಿಸ್ ಅಂತ ಹೇಳಿ ಕರಿತೀವಿ. ವರ್ಣಪಟಲ ಅಂದರೆ ನಮ್ಮ ಕಣ್ಣಿನ ಒಂದು ಕಪ್ಪು ಆಗಿರ್ಬೋದು ಅಥವಾ ಬ್ರೌನಿಷ್ ಕಲರ್ ಆಗಿರ್ಬೋದು, ಈ ರೀತಿಯಾಗಿ ಕಲರ್ ಪಿಗ್ಮೆಂಟೇಷನನ್ನು ಗುರುತಿಸುವಂಥದ್ದು ಒಂದು ಭಾಗ ಯಾವುದಪ್ಪ ಅಂದರೆ ವರ್ಣಪಟಲ. ವರ್ಣಪಟಲ ಆದ ನಂತರ ಇಲ್ಲಿ ಪುಪಿಲ್ಸ್ ಅನ್ನುವಂಥ ರಂಧ್ರ ಬರುತ್ತೆ. ಆ ರಂಧ್ರದ ಮೂಲಕ ಏನಾಗುತ್ತೆ, ಬೆಳಕು ಒಳ ಹೋಗುತ್ತೆ. ಅಲ್ಲಿ ಇದು ಮಸೂರ ಇದೆ, ಇದಕ್ಕೆ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಅಲ್ಲಿಂದ ಏನಾಗುತ್ತೆ ಅಂದರೆ ಇದು ನೇರವಾಗಿ ರೆಟಿನಾ ಮೇಲೆ ಬೀಳುತ್ತೆ. ರೆಟಿನಾದಿಂದ ಸಂದೇಶ ಏನಾಗುತ್ತೆ ಅಂದರೆ ದೃಷ್ಟಿ ನರ್ವ್ಗೆ ಹೋಗುತ್ತೆ. ಅಲ್ಲಿಂದ ಅದು ಮೆದುಳಿಗೆ ಸಂದೇಶವನ್ನು ಕಳಿಸುತ್ತೆ. ಇದು ಕಣ್ಣಿನ ಒಂದು ಡಯಾಗ್ರಾಮ್ ಈ ರೀತಿಯಾಗಿರುತ್ತೆ. ಸಿರಿಯರಿ ಸ್ನಾಯುಗಳು ಅಂತ ಹೇಳಿ ಕರಿತೀವಿ. ಈಗ ಕಣ್ಣಿನ ಒಂದು ಆರೈಕೆಯನ್ನು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂದರೆ ಪುಸ್ತಕ ಓದುವಾಗ ಸರಿಯಾದ ಬೆಳಕಿನಲ್ಲಿ ಇಟ್ಟು ಓದಬೇಕು. ಟಿವಿ ಮತ್ತು ಮೊಬೈಲ್ಗಳನ್ನು ಹೆಚ್ಚು ಸಮಯ ನೋಡಬಾರದು. ಕಣ್ಣಿಗೆ ಧೂಳು ಹೋಗದಂತೆ ನೋಡಿಕೊಳ್ಳಬೇಕು. ಪೌಷ್ಟಿಕವಾದ ಆಹಾರವನ್ನು ಸೇವಿಸಬೇಕು. ಇದು ಒಂದು ಕಣ್ಣಿನ ಆರೈಕೆ. ಈಗ ಮುಖ್ಯವಾಗಿ ರೆಟಿನಾದಲ್ಲಿರುವಂಥ 2 ವಿಧದ ಕೋಶಗಳು ಇದ್ದಾವೆ. ಅವು ಯಾವ ರೀತಿಯಾಗಿ ಕೆಲಸ ಮಾಡುತ್ತವೆ ಕಣ್ಣಿನಲ್ಲಿ ಅಂತ ನೋಡ್ಕೊತ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪಾರ್ಟ್ಗಳಿದ್ದಾವೆ. ರೆಟಿನಾದಲ್ಲಿ ಕಣ್ಣಿನ ರೆಟಿನಾ ಭಾಗದಲ್ಲಿ ಬೆಳಕನ್ನು ಗ್ರಹಿಸಲು ಇರುವಂಥ ವಿಶೇಷವಾದ ಒಂದು ಕೋಶಗಳಿಗೆ ನಾವು ಫೋಟೋ ರೆಸಿಪ್ಟರ್ ಅಂತ ಹೇಳಿ ಕರಿತೀವಿ. ಅಂದರೆ ಬೆಳಕನ್ನು ಯಾವ ರೀತಿಯಾಗಿ ಗ್ರಹಿಸುತ್ತವೆ ಅದರ ಮೇಲೆ ಕೋಶಗಳನ್ನು ಇಲ್ಲಿ ಡಿವೈಡ್ ಮಾಡಲಾಗಿದೆ. ಒಂದು ರಾಡ್ ಕೋಶ, ಇನ್ನೊಂದು ಕೋನ್ ಕೋಶಗಳು. ರಾಡ್ ಕೋಶಗಳು ಅತ್ಯಂತ ಉದ್ದವಾಗಿರ್ತವೆ ಮತ್ತು ಇವು ಕಡ್ಡಿ ಆಕಾರದ ಕೋಶಗಳನ್ನು ಹೊಂದಿರ್ತವೆ. ಇವು ರೆಟಿನಾದ ಹೊರಭಾಗದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇರುತ್ತೆ. ಸುಮಾರು 120 ಮಿಲಿಯನ್ ರಾಡ್ ಕೋಶಗಳು ಇಲ್ಲಿರುತ್ತೆ. ಇವುಗಳ ಕೆಲಸ ಏನಪ್ಪ ಅಂದರೆ ಕಡಿಮೆ ಬೆಳಕಿನಲ್ಲಿ ರಾತ್ರಿ ನೋಡಲು ಸಹಾಯ ಮಾಡುತ್ತೆ. ಇದು ಕಪ್ಪು ಬಿಳಿ ದೃಷ್ಟಿಯನ್ನು ಮಾತ್ರ ಕೊಡುತ್ತೆ. ಇದರ ಒಂದು ಚಲನೆಯನ್ನು ಗುರುತಿಸಲು ಸಹಾಯ ಮಾಡುತ್ತೆ. ಇದು ಯಾವ ಕೋಶಗಳು? ರಾಡ್ ಕೋಶಗಳು ಏನಪ್ಪ ಅಂದರೆ 120 ಮಿಲಿಯನ್ ರಾಡ್ ಕೋಶಗಳಿರ್ತವೆ. ಇದು ಕಪ್ಪು ಮತ್ತು ಬಿಳಿ ಬಣ್ಣದ ಬೆಳಕನ್ನು ಗುರುತಿಸಲಿಕ್ಕೆ ಮಾತ್ರ ಸಾಧ್ಯ ಆಗೈತೆ. ಕಪ್ಪು ಮತ್ತು ಬಿಳಿ ಬಣ್ಣದ ಕಲರನ್ನು ಮಾತ್ರ ಗುರುತಿಸುತ್ತೆ. ಇದು ಚಲನೆಯನ್ನು ಗುರುತಿಸಲು ಸಹಾಯ ಮಾಡುತ್ತೆ. ಇದು ಬೆಳಕಿಗೆ ತುಂಬ ಸಂವೇದನಾಶೀಲ ಆಗಿರುತ್ತೆ. ಇದು ಕಪ್ಪು ಮತ್ತು ಬಿಳಿ ಬಣ್ಣವನ್ನು ಬಿಟ್ಟು ಯಾವುದೇ ರೀತಿಯಾದ ಬಣ್ಣಗಳನ್ನು ಗುರುತಿಸೋದಿಲ್ಲ. ಯಾವ ರಾಡ್ ಕೋಶಗಳು. ನೆಕ್ಸ್ಟ್ ಕೋನ್ ಕೋಶಗಳು ಯಾವ ರೀತಿಯಾಗಿರ್ತಾವಪ್ಪ ಅಂದರೆ ಇವು ಕೋನ್ ಶೇಪ್ನಲ್ಲಿ ಇರುತ್ತೆ. ರೆಟಿನಾದ ಮಧ್ಯಭಾಗದಲ್ಲಿ ಇರುತ್ತೆ. ಸುಮಾರು 6ರಿಂದ 7 ಮಿಲಿಯನ್ ಕೋನ್ ಕೋಶಗಳು ಇಲ್ಲಿರ್ತವೆ. ಈ ಕೋನ್ ಕೋಶಗಳು ಬೆಳಕಿನಲ್ಲಿ ಸ್ಪಷ್ಟವಾದ ದೃಷ್ಟಿಯನ್ನು ನೋಡಲಿಕ್ಕೆ ಈ ಕೋನ್ ಕೋಶಗಳು ನಮಗೆ ಹೆಲ್ಪ್ ಮಾಡುತ್ತೆ. ಇವುಗಳು ವಿವಿಧ ರೀತಿಯಾದ ಬಣ್ಣಗಳನ್ನು ಗುರುತಿಸ್ಬೋದು. ಕೋನ್ಗಳು 3 ವಿಧದ ಕಲರ್ಸ್ಗಳಿರುತ್ತೆ. ಒಂದು ಕೆಂಪು, ಹಸಿರು, ನೀಲಿ. ಈ 3 ಬಣ್ಣಗಳ ಸಂಯೋಜನೆಯಿಂದ ನಾವು ಎಲ್ಲ ಬಣ್ಣಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಕೋನ್ ಕೋಶಗಳು ಕೆಂಪು, ಹಸಿರು, ನೀಲಿ ಮತ್ತು ರಾಡ್ ಕೋಶಗಳು ಬಿಳಿ ಮತ್ತು ಕಪ್ಪು ಬಣ್ಣಗಳನ್ನು ಗುರುತಿಸುತ್ತವೆ. ಇದರಿಂದ ನಾವು ಬೇರೆ ಬೇರೆ ಬಣ್ಣದ ವಸ್ತುಗಳನ್ನು ಈಸಿಯಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈ ರಾಡ್ ಮತ್ತು ಕೋನ್ ಕೋಶಗಳು ಇಲ್ಲಿ ನಮ್ಮಲ್ಲಿ ಇರುವುದರಿಂದ. ಮತ್ತು ರಾಡ್ ಮತ್ತು ಕೋನ್ ಕೋಶಗಳ ನಡುವಿನ ವ್ಯತ್ಯಾಸ ಏನಪ್ಪ ಅಂದರೆ ರಾಡ್ ಕೋಶಗಳು ರಾತ್ರಿ ದೃಷ್ಟಿ ಅಂತ ಹೇಳಿ ಕರಿತೀವಿ. ಕೋನ್ ಕೋಶಗಳು ಹಗಲು ದೃಷ್ಟಿ ಅಂತ ಹೇಳಿ ಕರಿತೀವಿ. ಇವು ಬಣ್ಣವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವು ಬಣ್ಣವನ್ನು ಗುರುತಿಸ್ತವೆ. ರಾಡ್ ಕೋಶಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ. 6 ಬಿಲಿಯನ್ ಅಷ್ಟು ಇರುತ್ತೆ. 120 ಮಿಲಿಯನ್. ಕೋನ್ ಕೋಶಗಳು 6ರಿಂದ 7 ಮಿಲಿಯನ್ ಮಾತ್ರ ಇರುತ್ತೆ. ಇದು ಬೆಳಕಿನಲ್ಲಿ ಹೆಚ್ಚು ಸಂವೇದನಾಶೀಲನ ಹೊಂದಿರುತ್ತೆ. ಇದು ಕಡಿಮೆ ಸಂವೇದನಾಶೀಲನ ಹೊಂದಿರುತ್ತೆ. ಇದು ರಾಡ್ ಮತ್ತು ಕೋನ್ ಕೋಶಗಳ ವ್ಯತ್ಯಾಸ ಆಗಿರುತ್ತೆ. ನೆಕ್ಸ್ಟ್ ಬ್ರೈಲ್ ಪದ್ಧತಿ ಅಂತ ಹೇಳಿ ಕರಿತೀವಿ. ಬ್ರೈಲ್ ಪದ್ಧತಿ ಅಂದರೆ ಏನಪ್ಪ ಅಂದರೆ ದೃಷ್ಟಿ ದೋಷ ಇರುವಂಥವರು ಸ್ಪರ್ಶದ ಮೂಲಕ ಓದಲು ಮತ್ತು ಬರೆಯಲು ಬಳಸುವಂಥ ವಿಶೇಷ ಲಿಪಿಗೆ ನಾವು ಬ್ರೈಲ್ ಲಿಪಿ ಅಂತ ಹೇಳಿ ಕರಿತೀವಿ. ಈ ಒಂದು ಪದ್ಧತಿಯನ್ನು ಫ್ರಾನ್ಸ್ ದೇಶದ ವಿಜ್ಞಾನಿ ಲೂಯಿಸ್ ಬ್ರೈಲ್ ಅವರು
1824ರಲ್ಲಿ ಅಭಿವೃದ್ಧಿಪಡಿಸ್ತಾರೆ. ಇವರು ಬ್ರೈಲ್ ಲಿಪಿಯ ರಚನೆ ಯಾವ ರೀತಿಯಾಗಿರುತ್ತೆ ಅಂದರೆ, ಬ್ರೈಲ್ ಲಿಪಿಯಲ್ಲಿ ಪ್ರತಿ ಅಕ್ಷರವು ಸ್ಟಾರ್ 6 ಬಿಂದುಗಳ ಕೋಶ ಅಂದರೆ 6 ಸೆಲ್ಲಿಂದ ರಚನೆಯಾಗಿರುತ್ತೆ. ಈ 6 ಬಿಂದುಗಳು 2 ಸಾಲುಗಳಲ್ಲಿ ಪ್ರತಿ 3 ಬಿಂದುಗಳಂತೆ ಇರುತ್ತೆ. ಈ ಬಿಂದುಗಳ ವಿವಿಧ ಸಂಯೋಜನೆಯಿಂದ ಅಕ್ಷರಗಳು, ಸಂಖ್ಯೆಗಳು ಮತ್ತು ರಚನೆಯನ್ನು ನಾವು ಕಾಣುತ್ತೇವೆ. ಬ್ರೈಲ್ ಪದ್ಧತಿಯ ಉಪಯೋಗ ಏನು? ಬ್ರೈಲ್ ಪದ್ಧತಿಯ ಉಪಯೋಗ ಏನಪ್ಪ ಅಂದರೆ, ಪುಸ್ತಕಗಳನ್ನು ಓದುವುದು, ಬರೆಯಲು, ಶಾಲಾ ಶಿಕ್ಷಣಕ್ಕೆ ಇದು ಬ್ರೈಲ್ ಲಿಪಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲಿಫ್ಟ್ ಬಟನ್, ಔಷಧಗಳ ಟೇಬಲ್ಗಳಲ್ಲಿ ಬ್ರೈಲ್ ಲಿಪಿಯ ಪದ್ಧತಿಯ ಮಹತ್ವ ಏನಪ್ಪ ಅಂದರೆ, ದೃಷ್ಟಿಹೀನರಿಗೆ ಸ್ವಾವಲಂಬನೆಯನ್ನು ನೀಡಲಿಕ್ಕೆ, ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಸಮಾನ ಅವಕಾಶಗಳಿಗಾಗಿ ಅತ್ಯಂತ ಮುಖ್ಯವಾಗಿರುತ್ತೆ. ಸಂಕ್ಷಿಪ್ತವಾಗಿ ಬ್ರೈಲ್ ಪದ್ಧತಿ ಅಂದರೆ ಸ್ಪರ್ಶದ ಮೂಲಕ ಓದುವಂಥ ಲಿಪಿಗೆ ನಾವು ಬ್ರೈಲ್ ಲಿಪಿ ಅಂತ ಹೇಳಿ ಕರಿತೀವಿ. ಇದು 6 ಬಿಂದುಗಳ ಆಧಾರದ ಮೇಲೆ ರಚನೆಯಾಗಿರುತ್ತೆ. ಲೂಯಿಸ್ ಬ್ರೈಲ್ ಅವರು ಇದನ್ನು ಮೊದಲಿಗೆ ಕಂಡುಹಿಡಿದರು. ಈಗ 8ನೇ ತರಗತಿಯಲ್ಲಿ ಬರುವಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಬೆಳಕು ಎಂದರೇನು? ನಮ್ಮ ಕಣ್ಣಿಗೆ ದೃಷ್ಟಿ ನೀಡುವಂಥ ಶಕ್ತಿ ಬೆಳಕು ಅಂತ ಹೇಳಿ ಕರಿತೀವಿ. ಸ್ವಯಂ ಪ್ರಕಾಶಕ ವಸ್ತುಗಳು ಎಂದರೇನು? ಸ್ವಯಂ ಅಂದರೆ ಸ್ವತಃ ತಾವೇ ಬೆಳಕನ್ನು ಉತ್ಪಾದಿಸುವಂಥ ವಸ್ತುಗಳಿಗೆ ಸ್ವಯಂ ಪ್ರಕಾಶಕ ಅಂತೇಳಿ ಕರಿತೀವಿ. ಪ್ರತಿಫಲನ ಎಂದರೇನು? ಬೆಳಕು ಒಂದು ಮೇಲ್ಮೈಗೆ ತಗುಲಿ ಅದು ಹಿಂದಿರುಗಿ ಬರುವಂಥ ಕ್ರಿಯೆಗೆ ಪ್ರತಿಫಲನ ಅಂತೇಳಿ ಕರಿತೀವಿ. ನಿಯತ ಪ್ರತಿಫಲನ ಎಂದರೇನು? ಮೃದುವಾದ ಮೇಲ್ಮೈನಿಂದ ಸಮಾನವಾಗಿ ಹಿಂದಿರುಗುವ ಪ್ರತಿಫಲನಕ್ಕೆ ನಾವು ನಿಯತ ಪ್ರತಿಫಲನ ಅಂತೇಳಿ ಕರಿತೀವಿ. ಅನಿಯತ ಪ್ರತಿಫಲನ ಎಂದರೇನು? ಅಸಮ ಮೇಲ್ಮೈಗಿಂತ ವಿವಿಧ ದಿಕ್ಕುಗಳಲ್ಲಿ ಹರಡುವಂಥ ಪ್ರತಿಫಲನಕ್ಕೆ ನಾವು ಅನಿಯಮಿತ ಪ್ರತಿಫಲನ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ 2 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ, ಪ್ರತಿಫಲನ ನಿಯಮ ಯಾವುದು? ಆಘಾತ ಕಿರಣ ಅಥವಾ ಪತನ ಕಿರಣ ಅಂತ ಕೂಡ ಕರಿಬೋದು. ಪತನ ಕಿರಣ, ಪ್ರತಿಫಲನ ಕಿರಣ, ಲಂಬ ಕಿರಣವು ಒಂದೇ ಸಮತಲದಲ್ಲಿರುತ್ತೆ. ಅದೇ ರೀತಿಯಾಗಿ ಪತನ ಕೋನ, ಪ್ರತಿಫಲನ ಕೋನ ಎರಡೂ ಕೂಡ ಸಮನಾಗಿರುತ್ತೆ. ಇದು ಪ್ರತಿಫಲನ ನಿಯಮ. ನೆಕ್ಸ್ಟು, ಪಾರ್ಶ್ವ ವಿಪರ್ಯ ಅಂತಂದರೆ ಏನು? ಸಮತಲ ಕನ್ನಡಿಯಲ್ಲಿ ಎಡ ಬಲ ಬದಲಾಗಿ ಕಾಣುವುದು ಪಾರ್ಶ್ವ ವಿಪರ್ಯ, ಲ್ಯಾಟ್ರಲ್ ಇನ್ವರ್ಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಮಿರರಲ್ಲಿ ನಾವು ಮಿರರ್ನ ಮುಂದೆ ನಿಂತಾಗ ನಮ್ಮ ಬಲವು ಎಡವಾಗಿ, ಎಡವು ಬಲವಾಗಿ, ಅದಲು ಬದಲಾಗಿ ಕಾಣುವುದಕ್ಕೆ ಪಾರ್ಶ್ವ ವಿಪರ್ಯ ಅಂತ ಹೇಳಿ ಕರಿತೀವಿ. ಪೆರಿಸ್ಕೋಪ್ನ ಉಪಯೋಗ ಏನು? ಅಡೆತಡೆಗಳ ಮೇಲಿನ ವಸ್ತುಗಳನ್ನು ನೋಡಲು ಬಳಸಲಾಗುತ್ತದೆ. ಜಲಾಂತರ್ಮೈಗಳಲ್ಲಿ ಕೂಡ ಬಳಸಲಾಗುತ್ತದೆ. 3 ಅಂಕದ ಪ್ರಶ್ನೆಗಳು. ಮಾನವನ ಕಣ್ಣಿನ ಭಾಗಗಳು ಮತ್ತು ಕಾರ್ಯವನ್ನು ತಿಳಿಸಿ. ಕಾರ್ನಿಯಾ ಅನ್ನುವಂಥದ್ದು ಭಾಗ, ಇದು ಬೆಳಕು ಒಳಗಡೆ ಹೋಗಲು ಬಿಡುತ್ತದೆ. ಐರಿಶ್, ಇದು ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತೆ. ಲೆನ್ಸ್, ಇದು ಚಿತ್ರ ಕೇಂದ್ರೀಕರಣ. ಒಂದು ವಸ್ತುವನ್ನು ಹೊರಗಿನಿಂದ ನೋಡಿದಾಗ ಆ ಒಂದು ಚಿತ್ರವನ್ನು ಕೇಂದ್ರೀಕರಿಸೋದಕ್ಕೆ ಲೆನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ರೆಟಿನಾ, ಚಿತ್ರ ರಚನೆ. ರಾಡ್ ಮತ್ತು ಕೋನ್ ಕೋಶಗಳ ವ್ಯತ್ಯಾಸವನ್ನು ಕೇಳ್ತಾ ಇದ್ದಾರೆ, ನೀವು ಆಲ್ರೆಡಿ ನೋಡಿದ್ರಿ. ನೆಕ್ಸ್ಟು 5 ಅಂಕದ ಪ್ರಶ್ನೆಗಳಿಗೆ ಸಮತಲ ಕನ್ನಡಿಯ ಗುಣಲಕ್ಷಣವನ್ನು ವಿವರಿಸಿ. ಚಿತ್ರಾಭ್ಯಾಸ. ನೇರ ವಸ್ತುವಿನ ಗಾತ್ರ ಕನ್ನಡಿಯಿಂದ ಸಮದೂರ ಪಾರ್ಶ್ವ ವಿಪರ್ಯ ಉಂಟಾಗಿದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟು, ಕೆಲಿಡೋಸ್ಕೋಪ್ನ ಕಾರ್ಯವಿಧಾನವನ್ನು ವಿವರಿಸಿ. 2 ಅಥವಾ 3 ಕನ್ನಡಿಗಳ ಪ್ರತಿಫಲನವಾದ ಸುಂದರವಾದ ವಿನ್ಯಾಸವನ್ನು ಕಾಣಲಿಕ್ಕೆ ನಾವು ಕೆಲಿಡೋಸ್ಕೋಪ್ ಅಂತ ಹೇಳಿ ಕರಿತೀವಿ. ಬಹು ಆಯ್ಕೆ ಪ್ರಶ್ನೋತ್ತರಗಳು. ಪ್ರತಿಫಲನ ನಿಯಮದಲ್ಲಿ ಅಪಘಾತ ಅಥವಾ ಪತನ ಕೋನ = ಪ್ರತಿಫಲನ ಕೋನ. ರಾತ್ರಿ ದೃಷ್ಟಿಗೆ ಸಹಾಯ ಮಾಡುವ ಕೋನಗಳು ರಾಡ್ ಕೋಶಗಳು. ನೆಕ್ಸ್ಟು, ಬೆಳಕು ಒಂದು ಡ್ಯಾಶ್ ಶಕ್ತಿ, ಇದು ಒಂದು ದೃಷ್ಟಿ ನೀಡುವ ಶಕ್ತಿಯಾಗಿದೆ. 2ನೇದು, ಸ್ವಯಂ ಪ್ರಕಾಶಕ ವಸ್ತುವಿನ ಉದಾಹರಣೆಯನ್ನು ಕೊಡಿರಿ. ಸ್ವಯಂ ಪ್ರಕಾಶಕ ಅಂದರೆ ಸೂರ್ಯ. ಪ್ರತಿಯೊಂದು ಈ ಬ್ರಹ್ಮಾಂಡದಲ್ಲಿರುವಂಥ ಪ್ರತಿಯೊಂದು ನಕ್ಷತ್ರವು ಸ್ವಯಂ ಪ್ರಕಾಶ ಆಗಿರುತ್ತೆ. ಹಾಗಾಗಿ ಸೂರ್ಯ ಕೂಡ ಒಂದು ನಕ್ಷತ್ರ. ಇಲ್ಲಿ ಸ್ವಯಂ ಪ್ರಕಾಶಕ ವಸ್ತು ಸೂರ್ಯ ಆಗಿರುತ್ತೆ. ಬೆಳಕು ಒಂದು ಮೃದುವಾದ ಮೇಲ್ಮೈಗೆ ತಗುಲಿ ಹಿಂದಿರುಗುವುದನ್ನು ನಾವು ಪ್ರತಿಫಲನ ಅಂತ ಹೇಳಿ ಕರಿತೀವಿ. ಪ್ರತಿಫಲನದ ನಿಯಮದ ಪ್ರಕಾರ ಪತನ ಕೋನ, ಇದು ಪತನ ಕೋನ = ಪ್ರತಿಫಲನ
ಕೋನಕ್ಕೆ ಏನಾಗಿರುತ್ತೆ, ಸಮನಾಗಿರುತ್ತೆ. ಅಸಮ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನ ಯಾವುದು? ಇದು ಅನಿಯಮಿತ ಪ್ರತಿಫಲನ. ನೆಕ್ಸ್ಟ್, ಪಾರ್ಶ್ವವಿಪರ್ಯ ಅಂದರೇನು? ಎಡಬಲ ಬದಲಾವಣೆ ಆಗುವುದು. ರಾತ್ರಿ ದೃಷ್ಟಿಗೆ ಸಹಾಯ ಮಾಡುವ ಕೋನಗಳು ಯಾವುವು? ರಾಡ್ ಕೋಶಗಳು. ಬಣ್ಣಗಳನ್ನು ಗುರುತಿಸಲು ಸಹಾಯ ಮಾಡುವ ಕೋಶಗಳು ಯಾವುವು? ಕೋನ್ ಸಹಾಯವನ್ನು ಮಾಡುತ್ತೆ. ಕೋನ್ ಕೋಶಗಳಿಗೆ ಮಾತ್ರ ಬಣ್ಣವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪೆರಿಸ್ಕೋಪ್ನಲ್ಲಿ ಯಾವ ತತ್ವ ಬಳಸಲಾಗುತ್ತದೆ? ಇದು ಪ್ರತಿಫಲನ ತತ್ವವನ್ನು ಬಳಸಲಾಗಿದೆ. ಕೆಲಿಡೋಸ್ಕೋಪ್ನ ಕೆಲಸ ಮಾಡುವ ತತ್ವ ಯಾವುದು? ಪ್ರತಿಫಲನ ಕೆಲಸ. ಮಾನವ ಕಣ್ಣಿನ ಯಾವ ಭಾಗದಲ್ಲಿ ಚಿತ್ರ ಉಂಟಾಗುತ್ತದೆ? ಚಿತ್ರ ಉಂಟಾಗುವಂಥ ಮಾನವನ ಭಾಗ ಅದು ರೆಟಿನಾ. ಓಕೆ ಫ್ರೆಂಡ್ಸ್, ಇದು 8ನೇ ತರಗತಿಯ ಬೆಳಕು ಚಾಪ್ಟರ್ಗೆ ಸಂಬಂಧಿಸಿದ ಡೀಟೇಲ್ ಪ್ರಶ್ನೋತ್ತರಗಳು ಮತ್ತು ನೋಟ್ಸನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.